ಕುಂದಾನಗರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಜೈಲಿಂದ ಕೋಟಾ ನೋಟು ದಂಧೆಯನ್ನ ನಡೆಸ್ತಾ ಇದ್ದಂತ ಜಾಲವನ್ನ ಪತ್ತೆ ಹಚ್ಚಿದ್ದಾರೆ. ಗೋವಾ ಜೈಲಿನಿಂದ ಕದೀಮರು ಹೇಗೆ ಕಾರ್ಯಾಚರಣೆಯನ್ನ ನಡೆಸಿದ್ರು, ಅವರಿಗೆ ಸಾಥ್ ನೀಡಿದವರು ಯಾರು ಅನ್ನೋದರ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಗೋವಾ ಕೋಟಾ ನೋಟಿನ ಗ್ಯಾಂಗ್ ಬೆಳಗಾವಿಯಲ್ಲಿ ಲಾಕ್. ಜೈಲಿನಿಂದಲೇ ಕೋಟಾ ನೋಟು ದಂಧೆ, 1 ಲಕ್ಷಕ್ಕೆ 2 ಲಕ್ಷ ಡೀಲ್. ಸ್ಥಳ ಮಹಜರು ನಡೆಸುತ್ತಿರುವಂತಹ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಕೋರ್ಟ್ ಕಡೆಗೆ ಕಳಿಸುತ್ತಿರುವಂತಹ ಈ ಎಲ್ಲ ದೃಶ್ಯಗಳು ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಂಡುಬಂದಿವೆ. ಹೌದು, ಗೋವಾ ಜೈಲಿನಿಂದ ಬೆಳಗಾವಿವರೆಗೆ ಹರಡಿದಂತಹ ಕೋಟಾ ನೋಟಿನ ಡೇಂಜರಸ್ ನೆಟ್ವರ್ಕ್ ಬೆಳಗಾವಿ ಪೊಲೀಸರ ಬಲೆಗೆ ಬಿದ್ದಿದೆ. ಗೋವಾ ಮತ್ತು ಕರ್ನಾಟಕ ರಾಜ್ಯದಲ್ಲಿ 500 ರೂಪಾಯಿ ಮುಖಬೆಲೆ ಕೋಟಾ ನೋಟುಗಳನ್ನು ಬೆಳಗಾವಿ ನಗರದ ಕಡೆ ಬಜಾರ್ ಅಂಗಡಿಯೊಂದರಲ್ಲಿ ಚಲಾವಣೆಗೆ ಯತ್ನ ಮಾಡಲಾಗಿತ್ತು. ಇನ್ನು ಸಂಶಯಗೊಂಡ ಅಂಗಡಿ ಮಾಲೀಕ ಪೊಲೀಸರಿಗೆ ಮಾಹಿತಿಯನ್ನ ರವಾನೆ ಮಾಡಿದ್ದಾನೆ. ತಕ್ಷಣವೇ ಅಲರ್ಟ್ ಆಗಿ ಕಾರ್ಯಾಚರಣೆ ನಡೆಸಿರುವಂತಹ ಪೊಲೀಸರು ಗೋವಾ ರಾಜ್ಯದ 4 ಆರೋಪಿಗಳು ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಫೇಕ್ ಇಂಡಿಯನ್ ಕರೆನ್ಸಿ ನೋಟ್ ಮಾರಾಟ ಮಾಡುವ ಪ್ರಯತ್ನದಲ್ಲಿ 4 ಆರೋಪಿಗಳು ಬಂಧನ ಆಗಿದ್ದಾರೆ. ಇನ್ನೂ ಕೆಲವರದು ನಾವು ಪತ್ತೆ ಮಾಡ್ತಾ ಇದ್ದೀವಿ. ಕಡೆ ಬಾಜಾರ್ದು ಒಂದು ಅಂಗಡಿನಲ್ಲಿ ಯಾರೊಬ್ಬರು 500 ರೂಪಾಯಿದು ನೋಟ್ ಕೊಟ್ಟು ಸಾಮಾನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ರು. ಆ ಅಂಗಡಿ ಓನರ್ಗೆ ಸ್ವಲ್ಪ ಡೌಟ್ ಬಂತು. ಅವರು ನಮ್ಮ ACP ಮಾರ್ಕೆಟ್ ಮತ್ತು ಸಿಬ್ಬಂದಿಯವರಿಗೆ ತಿಳಿಸಿದ್ದಾರೆ. ತಕ್ಷಣವೇ ನಮ್ಮ ಚಾರ್ಲಿ ಮಾರ್ಕೆಟ್ ಶ್ರೀ ಕಾಲಿಮಿರ್ಚಿ ಮತ್ತು ಅವರ ತಂಡ ಈ ಫೇಕ್ ನೋಟ್ ಯಾರು ಕೊಡ್ತಾ ಇದ್ದಾರೆ ಅಂತ ಅದರ ಬಗ್ಗೆ ಮಾಹಿತಿ ಪತ್ತೆ ಮಾಡಿದ್ದಾರೆ. ಗೋವಾದ ಜೈಲಿನಲ್ಲಿ ಇದ್ದುಕೊಂಡು ಕೋಟಾ ನೋಟಿನ ವ್ಯವಹಾರ ಮಾಡಲಾಗುತ್ತಿರುವಂತಹ ಆರೋಪ ಇದೆ. ಗೋವಾ ಜೈಲಿನಲ್ಲಿ ಇರುವಂತಹ ಆರೋಪಿ ಸರ್ಫರಾಜ್ ಎಂಬಾತನೇ ಕೋಟಾ ನೋಟಿನ ಮುಖ್ಯ ಕಿಂಗ್ ಪಿನ್. ಸಹೋದರ ಮೊಹಮ್ಮದ್ ಅರ್ಬಾಜ್ ಮೂಲಕ ಕರಾಳ ದಂಧೆಯನ್ನು ನಡೆಸ್ತಾ ಇದ್ದಾನೆ. ಗೋವಾದ ಜೈಲಿನಲ್ಲಿರುವಂತಹ ಮೊಹಮ್ಮದ್ ಸರ್ಫರಾಜ್ ಎಂಬಾತನೇ ಕೋಟಾ ನೋಟಿನ ದಂಧೆಯ ಅಸಲಿ ಕಿಂಗ್ ಪಿನ್ ಅನ್ನೋದು ಗೊತ್ತಾಗಿದೆ. 4 ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಆರೋಪಿಗಳಿಂದ 2,40,000 ಫೇಕ್ ಕರೆನ್ಸಿ ಸೀಸ್ ಮಾಡಲಾಗಿದೆ. ಈ ಎಲ್ಲ ಆರೋಪಿಗಳು ಗೋವಾದವರು ಇದ್ದಾರೆ. ಗೋವಾ ಜೈಲಿನಲ್ಲಿದ್ದುಕೊಂಡೇ ಕೋಟಾ ನೋಟು ಜಾಲ ನಡೆಸ್ತಾ ಇದ್ದವರು ಬೆಳಗಾವಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಇದರ ಹಿಂದೆ ದೊಡ್ಡ ಜಾಲವಿದೆ ಅನ್ನೋ ಅನುಮಾನ ಪೊಲೀಸರದಾಗಿದ್ದು ಚುರುಕಿನ ತನಿಖೆಯನ್ನು ಮುಂದುವರಿಸಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕುಂದಾನಗರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಜೈಲಿಂದ ಕೋಟಾ ನೋಟು ದಂಧೆಯನ್ನ ನಡೆಸ್ತಾ ಇದ್ದಂತ ಜಾಲವನ್ನ ಪತ್ತೆ ಹಚ್ಚಿದ್ದಾರೆ. ಗೋವಾ ಜೈಲಿನಿಂದ ಕದೀಮರು ಹೇಗೆ ಕಾರ್ಯಾಚರಣೆಯನ್ನ ನಡೆಸಿದ್ರು, ಅವರಿಗೆ ಸಾಥ್ ನೀಡಿದವರು ಯಾರು ಅನ್ನೋದರ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಗೋವಾ ಕೋಟಾ ನೋಟಿನ ಗ್ಯಾಂಗ್ ಬೆಳಗಾವಿಯಲ್ಲಿ ಲಾಕ್. ಜೈಲಿನಿಂದಲೇ ಕೋಟಾ ನೋಟು ದಂಧೆ, 1 ಲಕ್ಷಕ್ಕೆ 2 ಲಕ್ಷ ಡೀಲ್. ಸ್ಥಳ ಮಹಜರು ನಡೆಸುತ್ತಿರುವಂತಹ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಕೋರ್ಟ್ ಕಡೆಗೆ ಕಳಿಸುತ್ತಿರುವಂತಹ ಈ ಎಲ್ಲ ದೃಶ್ಯಗಳು ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಂಡುಬಂದಿವೆ. ಹೌದು, ಗೋವಾ ಜೈಲಿನಿಂದ ಬೆಳಗಾವಿವರೆಗೆ ಹರಡಿದಂತಹ ಕೋಟಾ ನೋಟಿನ ಡೇಂಜರಸ್ ನೆಟ್ವರ್ಕ್ ಬೆಳಗಾವಿ ಪೊಲೀಸರ ಬಲೆಗೆ ಬಿದ್ದಿದೆ. ಗೋವಾ ಮತ್ತು ಕರ್ನಾಟಕ ರಾಜ್ಯದಲ್ಲಿ 500 ರೂಪಾಯಿ ಮುಖಬೆಲೆ ಕೋಟಾ ನೋಟುಗಳನ್ನು ಬೆಳಗಾವಿ ನಗರದ ಕಡೆ ಬಜಾರ್ ಅಂಗಡಿಯೊಂದರಲ್ಲಿ ಚಲಾವಣೆಗೆ ಯತ್ನ ಮಾಡಲಾಗಿತ್ತು. ಇನ್ನು ಸಂಶಯಗೊಂಡ ಅಂಗಡಿ ಮಾಲೀಕ ಪೊಲೀಸರಿಗೆ ಮಾಹಿತಿಯನ್ನ ರವಾನೆ ಮಾಡಿದ್ದಾನೆ. ತಕ್ಷಣವೇ ಅಲರ್ಟ್ ಆಗಿ ಕಾರ್ಯಾಚರಣೆ ನಡೆಸಿರುವಂತಹ ಪೊಲೀಸರು ಗೋವಾ ರಾಜ್ಯದ 4 ಆರೋಪಿಗಳು ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಫೇಕ್ ಇಂಡಿಯನ್ ಕರೆನ್ಸಿ ನೋಟ್ ಮಾರಾಟ ಮಾಡುವ ಪ್ರಯತ್ನದಲ್ಲಿ 4 ಆರೋಪಿಗಳು ಬಂಧನ ಆಗಿದ್ದಾರೆ. ಇನ್ನೂ ಕೆಲವರದು ನಾವು ಪತ್ತೆ ಮಾಡ್ತಾ ಇದ್ದೀವಿ. ಕಡೆ ಬಾಜಾರ್ದು ಒಂದು ಅಂಗಡಿನಲ್ಲಿ ಯಾರೊಬ್ಬರು 500 ರೂಪಾಯಿದು ನೋಟ್ ಕೊಟ್ಟು ಸಾಮಾನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ರು. ಆ ಅಂಗಡಿ ಓನರ್ಗೆ ಸ್ವಲ್ಪ ಡೌಟ್ ಬಂತು. ಅವರು ನಮ್ಮ
ACP ಮಾರ್ಕೆಟ್ ಮತ್ತು ಸಿಬ್ಬಂದಿಯವರಿಗೆ ತಿಳಿಸಿದ್ದಾರೆ. ತಕ್ಷಣವೇ ನಮ್ಮ ಚಾರ್ಲಿ ಮಾರ್ಕೆಟ್ ಶ್ರೀ ಕಾಲಿಮಿರ್ಚಿ ಮತ್ತು ಅವರ ತಂಡ ಈ ಫೇಕ್ ನೋಟ್ ಯಾರು ಕೊಡ್ತಾ ಇದ್ದಾರೆ ಅಂತ ಅದರ ಬಗ್ಗೆ ಮಾಹಿತಿ ಪತ್ತೆ ಮಾಡಿದ್ದಾರೆ. ಗೋವಾದ ಜೈಲಿನಲ್ಲಿ ಇದ್ದುಕೊಂಡು ಕೋಟಾ ನೋಟಿನ ವ್ಯವಹಾರ ಮಾಡಲಾಗುತ್ತಿರುವಂತಹ ಆರೋಪ ಇದೆ. ಗೋವಾ ಜೈಲಿನಲ್ಲಿ ಇರುವಂತಹ ಆರೋಪಿ ಸರ್ಫರಾಜ್ ಎಂಬಾತನೇ ಕೋಟಾ ನೋಟಿನ ಮುಖ್ಯ ಕಿಂಗ್ ಪಿನ್. ಸಹೋದರ ಮೊಹಮ್ಮದ್ ಅರ್ಬಾಜ್ ಮೂಲಕ ಕರಾಳ ದಂಧೆಯನ್ನು ನಡೆಸ್ತಾ ಇದ್ದಾನೆ. ಗೋವಾದ ಜೈಲಿನಲ್ಲಿರುವಂತಹ ಮೊಹಮ್ಮದ್ ಸರ್ಫರಾಜ್ ಎಂಬಾತನೇ ಕೋಟಾ ನೋಟಿನ ದಂಧೆಯ ಅಸಲಿ ಕಿಂಗ್ ಪಿನ್ ಅನ್ನೋದು ಗೊತ್ತಾಗಿದೆ. 4 ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಆರೋಪಿಗಳಿಂದ 2,40,000 ಫೇಕ್ ಕರೆನ್ಸಿ ಸೀಸ್ ಮಾಡಲಾಗಿದೆ. ಈ ಎಲ್ಲ ಆರೋಪಿಗಳು ಗೋವಾದವರು ಇದ್ದಾರೆ. ಗೋವಾ ಜೈಲಿನಲ್ಲಿದ್ದುಕೊಂಡೇ ಕೋಟಾ ನೋಟು ಜಾಲ ನಡೆಸ್ತಾ ಇದ್ದವರು ಬೆಳಗಾವಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಇದರ ಹಿಂದೆ ದೊಡ್ಡ ಜಾಲವಿದೆ ಅನ್ನೋ ಅನುಮಾನ ಪೊಲೀಸರದಾಗಿದ್ದು ಚುರುಕಿನ ತನಿಖೆಯನ್ನು ಮುಂದುವರಿಸಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಕುಂದಾನಗರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಜೈಲಿಂದ ಕೋಟಾ ನೋಟು ದಂಧೆಯನ್ನ ನಡೆಸ್ತಾ ಇದ್ದಂತ ಜಾಲವನ್ನ ಪತ್ತೆ ಹಚ್ಚಿದ್ದಾರೆ. ಗೋವಾ ಜೈಲಿನಿಂದ ಕದೀಮರು ಹೇಗೆ ಕಾರ್ಯಾಚರಣೆಯನ್ನ ನಡೆಸಿದ್ರು, ಅವರಿಗೆ ಸಾಥ್ ನೀಡಿದವರು ಯಾರು ಅನ್ನೋದರ ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಗೋವಾ ಕೋಟಾ ನೋಟಿನ ಗ್ಯಾಂಗ್ ಬೆಳಗಾವಿಯಲ್ಲಿ ಲಾಕ್. ಜೈಲಿನಿಂದಲೇ ಕೋಟಾ ನೋಟು ದಂಧೆ, 1 ಲಕ್ಷಕ್ಕೆ 2 ಲಕ್ಷ ಡೀಲ್. ಸ್ಥಳ ಮಹಜರು ನಡೆಸುತ್ತಿರುವಂತಹ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಕೋರ್ಟ್ ಕಡೆಗೆ ಕಳಿಸುತ್ತಿರುವಂತಹ ಈ ಎಲ್ಲ ದೃಶ್ಯಗಳು ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಂಡುಬಂದಿವೆ. ಹೌದು, ಗೋವಾ ಜೈಲಿನಿಂದ ಬೆಳಗಾವಿವರೆಗೆ ಹರಡಿದಂತಹ ಕೋಟಾ ನೋಟಿನ ಡೇಂಜರಸ್ ನೆಟ್ವರ್ಕ್ ಬೆಳಗಾವಿ ಪೊಲೀಸರ ಬಲೆಗೆ ಬಿದ್ದಿದೆ. ಗೋವಾ ಮತ್ತು ಕರ್ನಾಟಕ ರಾಜ್ಯದಲ್ಲಿ 500 ರೂಪಾಯಿ ಮುಖಬೆಲೆ ಕೋಟಾ ನೋಟುಗಳನ್ನು ಬೆಳಗಾವಿ ನಗರದ ಕಡೆ ಬಜಾರ್ ಅಂಗಡಿಯೊಂದರಲ್ಲಿ ಚಲಾವಣೆಗೆ ಯತ್ನ ಮಾಡಲಾಗಿತ್ತು. ಇನ್ನು ಸಂಶಯಗೊಂಡ ಅಂಗಡಿ ಮಾಲೀಕ ಪೊಲೀಸರಿಗೆ ಮಾಹಿತಿಯನ್ನ ರವಾನೆ ಮಾಡಿದ್ದಾನೆ. ತಕ್ಷಣವೇ ಅಲರ್ಟ್ ಆಗಿ ಕಾರ್ಯಾಚರಣೆ ನಡೆಸಿರುವಂತಹ ಪೊಲೀಸರು ಗೋವಾ ರಾಜ್ಯದ 4 ಆರೋಪಿಗಳು ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಫೇಕ್ ಇಂಡಿಯನ್ ಕರೆನ್ಸಿ ನೋಟ್ ಮಾರಾಟ ಮಾಡುವ ಪ್ರಯತ್ನದಲ್ಲಿ 4 ಆರೋಪಿಗಳು ಬಂಧನ ಆಗಿದ್ದಾರೆ. ಇನ್ನೂ ಕೆಲವರದ್ದು ನಾವು ಪತ್ತೆ ಮಾಡ್ತಾ ಇದ್ದೀವಿ. ಕಡೆ ಬಾಜಾರ್ದು ಒಂದು ಅಂಗಡಿನಲ್ಲಿ ಯಾರೊಬ್ಬರು 500 ರೂಪಾಯಿದು ನೋಟ್ ಕೊಟ್ಟು ಸಾಮಾನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ರು. ಆ ಅಂಗಡಿ ಓನರ್ಗೆ ಸ್ವಲ್ಪ ಡೌಟ್ ಬಂತು. ಅವರು ನಮ್ಮ ACP ಮಾರ್ಕೆಟ್ ಮತ್ತು ಸಿಬ್ಬಂದಿಯವರಿಗೆ ತಿಳಿಸಿದ್ದಾರೆ. ತಕ್ಷಣವೇ ನಮ್ಮ ಚಾರ್ಲಿ ಮಾರ್ಕೆಟ್ ಶ್ರೀ ಕಾಲಿಮಿರ್ಚಿ ಮತ್ತು ಅವರ ತಂಡ ಈ ಫೇಕ್ ನೋಟ್ ಯಾರು ಕೊಡ್ತಾ ಇದ್ದಾರೆ ಅಂತ ಅದರ ಬಗ್ಗೆ ಮಾಹಿತಿ ಪತ್ತೆ ಮಾಡಿದ್ದಾರೆ. ಗೋವಾದ ಜೈಲಿನಲ್ಲಿ ಇದ್ದುಕೊಂಡು ಕೋಟಾ ನೋಟಿನ ವ್ಯವಹಾರ ಮಾಡಲಾಗುತ್ತಿರುವಂತಹ ಆರೋಪ ಇದೆ. ಗೋವಾ ಜೈಲಿನಲ್ಲಿ ಇರುವಂತಹ ಆರೋಪಿ ಸರ್ಫರಾಜ್ ಎಂಬಾತನೇ ಕೋಟಾ ನೋಟಿನ ಮುಖ್ಯ ಕಿಂಗ್ ಪಿನ್. ಸಹೋದರ ಮೊಹಮ್ಮದ್ ಅರ್ಬಾಜ್ ಮೂಲಕ ಕರಾಳ ದಂಧೆಯನ್ನು ನಡೆಸ್ತಾ ಇದ್ದಾನೆ. ಗೋವಾದ ಜೈಲಿನಲ್ಲಿರುವಂತಹ ಮೊಹಮ್ಮದ್ ಸರ್ಫರಾಜ್ ಎಂಬಾತನೇ ಕೋಟಾ ನೋಟಿನ ದಂಧೆಯ ಅಸಲಿ ಕಿಂಗ್ ಪಿನ್ ಅನ್ನೋದು ಗೊತ್ತಾಗಿದೆ. 4 ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಆರೋಪಿಗಳಿಂದ 2,40,000 ಫೇಕ್ ಕರೆನ್ಸಿ ಸೀಸ್ ಮಾಡಲಾಗಿದೆ. ಈ ಎಲ್ಲ ಆರೋಪಿಗಳು ಗೋವಾದವರು ಇದ್ದಾರೆ. ಗೋವಾ ಜೈಲಿನಲ್ಲಿದ್ದುಕೊಂಡೇ ಕೋಟಾ ನೋಟು ಜಾಲ ನಡೆಸ್ತಾ ಇದ್ದವರು ಬೆಳಗಾವಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಇದರ ಹಿಂದೆ ದೊಡ್ಡ ಜಾಲವಿದೆ ಅನ್ನೋ ಅನುಮಾನ ಪೊಲೀಸರದಾಗಿದ್ದು ಚುರುಕಿನ ತನಿಖೆಯನ್ನು ಮುಂದುವರಿಸಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.